ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಹೋದ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಮನುವು ಯಾವ ರೀತಿ ಸ್ತ್ರೀಯರಿಗೆ ಸ್ಥಾನಮಾನವನ್ನು ನೀಡಿದ್ರು ಅನ್ನೋದನ್ನ ತಿಳ್ಕೊಂಡಿದ್ರಿ. ಹಾಗೆ ಮನುವಿನ ಪೂರ್ವ ಕಾಲದಲ್ಲಿ ಸ್ತ್ರೀಯ ಸ್ಥಾನ ಹೇಗಿತ್ತು ಮತ್ತು ಮನುವಿನ ಕಾಲದಲ್ಲೂ ಮತ್ತು ಮನುವಿನ ಪೂರ್ವದ ಕಾಲಕ್ಕೂ ಮಹಿಳೆಯರ ಸ್ಥಾನವನ್ನು ಯಾವ ರೀತಿ ಇತ್ತು ಅಂತ ಹೋಲಿಕೆಯನ್ನು ಮಾಡ್ತಾ ಹೋಗಬೇಕಾಗತ್ತೆ. ಹಾಗೆ ಬೌದ್ಧ ಧರ್ಮದಲ್ಲಿ ಸ್ತ್ರೀಯರಿಗೆ ಯಾವ ರೀತಿ ಸ್ಥಾನಮಾನವನ್ನು ನೀಡಿತ್ತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲ ಬಾರಿಗೆ ಗೀತಾಂಜಲಿ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಸ್ತ್ರೀಯರಿಗೆ ಮನುವಿನ ಪೂರ್ವ ಕಾಲದಲ್ಲಿ ಸ್ತ್ರೀಯರಿಗೆ ಉಪನಯನವಿತ್ತೆಂಬುದು ಅಥರ್ವ ವೇದದಿಂದ ಸ್ಪಷ್ಟವಾಗುತ್ತೆ. ಅಂದರೆ ಸ್ತ್ರೀಯರಿಗೆ ಉಪನಯನವನ್ನು ಮಾಡೋದಕ್ಕೆ ಅಥರ್ವ ವೇದದಿಂದ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ, ಉಪನಯನವನ್ನು ಮಾಡಬಹುದಿತ್ತು ಅನ್ನೋದನ್ನು. ಹಾಗೆ ಬ್ರಹ್ಮಚರ್ಯವನ್ನು ಮುಗಿಸಿದ ಹುಡುಗಿ ಮದುವೆಗೆ ಅರ್ಹಳೆಂದು ಇಲ್ಲಿ ಹೇಳಲಾಗಿದೆ. ಯಾವಾಗ ಬ್ರಹ್ಮಚರ್ಯನ ಮುಗಿಸಿದ ನಂತರ ಹುಡುಗಿ ಮದುವೆಗೆ ಅರ್ಹಳಾಗಿರ್ತಾಳೆ ಅನ್ನೋದನ್ನು ತಿಳಿಸುತ್ತೆ. ಹಾಗೆ ವೇದ ಮಂತ್ರಗಳನ್ನು ಸ್ತ್ರೀಯರು ಪುನರುಚ್ಚಿಸಬಹುದಿತ್ತು. ಅಂದರೆ ಆ ಮನುವಿನ ಪೂರ್ವ ಕಾಲದಲ್ಲಿ ವೇದಗಳನ್ನು ಅಥವಾ ಮಂತ್ರಗಳನ್ನು ಸ್ತ್ರೀಯರು ಪುನರುಚ್ಚರಿಸಬಹುದು, ಅಂದರೆ ಉಚ್ಚಾರಣೆಯನ್ನು ಮಾಡಬಹುದು, ಅಥವಾ ಸ್ತ್ರೀಯರಿಗೆ ವೇದಗಳನ್ನು ಹೇಳಿಕೊಡುತ್ತಿದ್ದರೆಂಬುದು ಸ್ತೋತ್ರ ಸೂತ್ರದಿಂದ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ. ಆದರೆ ಮನು ಏನು ಹೇಳುತ್ತೆ, ಯಜ್ಞ ಯಾಗಾದಿ ಆಗಿರ್ಬೋದು, ವೇದಗಳನ್ನು ಉಪನಯನವನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳುತ್ತೆ. ಆದರೆ ಮನುವಿನ ಪೂರ್ವದಲ್ಲಿ ಅಥವಾ ಬೌದ್ಧ ಧರ್ಮದಲ್ಲಿ ಅಥವಾ ಅಥರ್ವ ವೇದಗಳಲ್ಲಿ ಏನು ಹೇಳುತ್ತೆ ಅಂದರೆ ಸ್ತ್ರೀಯರು ಏನು ಮಾಡ್ಬೋದು, ವೇದಗಳನ್ನು ಹೇಳ್ಬೋದು ಅಥವಾ ಉಚ್ಚಾರಣೆಯನ್ನು ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಹಾಗೆ ಸ್ತ್ರೀಯರು ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದರೆಂಬುದಕ್ಕೂ ಅವರು ವೇದದ ನಾನಾ ಶಾಖೆಗಳನ್ನು ಅಧ್ಯಯನ ಮಾಡುತ್ತಿದ್ದರೆಂಬುದಕ್ಕೂ ಮೀಮಾಂಸೆಯ ಅಲ್ಲಿ ನಿಪುಣರಾಗಿದ್ದರೆಂಬುದಕ್ಕೆ ಪಾಣಿನಿಯ ಅಷ್ಟಾಧ್ಯಾಯಿಯ ಪುರಾವೆ ಒದಗಿಸಿಕೊಡುತ್ತೆ. ಅಂದರೆ ಅವ್ರೇನು ಮಾಡ್ತಾರೆ, ಗುರುಕುಲದಲ್ಲಿ ಸ್ತ್ರೀಯರು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದರು ಮತ್ತು ವೇದಗಳಲ್ಲಿ ನಾನಾ ಶಾಖೆಗಳನ್ನು ಅಧ್ಯಯನ ಮಾಡ್ತಿದ್ರು ಎಂಬುದು ಮೀಮಾಂಸೆಯಲ್ಲಿ ನಿಪುಣರಾಗಿದ್ದಂತಹ ಪಾಣಿನಿಯ ಅಷ್ಟಾಧ್ಯಾಯದಲ್ಲಿ ಪುರಾವೆಗಳು ನಮಗೆ ಒದಗಿಸಿಕೊಡುತ್ತೆ. ಹಾಗೆ ನೆಕ್ಸ್ಟ್ ಸ್ತ್ರೀಯರು ಉಪಾಧ್ಯಾಯರಾಗಿದ್ದರೆಂಬುದನ್ನು ಅವರು ವಿದ್ಯಾರ್ಥಿನಿಯರಿಗೆ ವೇದಗಳನ್ನು ಬೋಧಿಸುತ್ತಿದ್ದರೆಂಬುದಕ್ಕೂ ಪತಂಜಲಿಯ ಮಹಾಭಾಷ್ಯ ಪ್ರಮಾಣವಾಗಿದೆ. ಅಂದರೆ ಪತಂಜಲಿಯ ಮಹಾಭಾಷ್ಯದಲ್ಲಿ ಏನನ್ನು ತಿಳಿಸುತ್ತೆ ಅಂದರೆ ಸ್ತ್ರೀಯರು ಉಪಾಧ್ಯಾಯರಾಗಿದ್ದರು, ಉಪಾಧ್ಯಾಯರ ಜೊತೆಗೆ ವಿದ್ಯಾರ್ಥಿನಿಯರಿಗೆ ವೇದಗಳನ್ನು ಬೋಧಿಸುತ್ತಿದ್ದರು ಎಂಬುದು ಪತಂಜಲಿಯ ಮಹಾಭಾಷ್ಯದಲ್ಲಿ ನಮಗೆ ತಿಳಿಸಿಕೊಡುತ್ತೆ. ಹಾಗೆ ಅತ್ಯಂತ ಕ್ಲಿಷ್ಟವಾದ ವಿಷಯಗಳಾದದ್ದೇನೆಂದರೆ ಧರ್ಮ, ತತ್ವ ಮತ್ತು ಆಧ್ಯಾತ್ಮಗಳನ್ನು ಕುರಿತು ಸಾರ್ವಜನಿಕ ಚರ್ಚೆಗಳಲ್ಲಿ ಸ್ತ್ರೀಯರು ಪುರುಷರ ಜೊತೆಗೂಡಿ ಕಥೆಗಳಿಗೇನು ಕಡಿಮೆ ಇಲ್ಲ. ಅಂದರೆ ಆ ಕಥೆಗಳನ್ನು ಹೇಳುವಂಥದ್ದಾಗಿರ್ಬೋದು ಅಥವಾ ಪುರುಷರ ಜೊತೆ ತೊಡಗಿ ಅಧ್ಯಯನ ಮಾಡುವಂಥದ್ದಾಗಿರ್ಬೋದು ಅಥವಾ ಸಾರ್ವಜನಿಕವಾಗಿ ಚರ್ಚೆಗಳನ್ನು ಅಧ್ಯಯನ ಮಾಡುವಂಥದ್ದು ಅಥವಾ ಧರ್ಮ ಮತ್ತು ಆಧ್ಯಾತ್ಮಿಕ ತತ್ವಗಳ ಬಗ್ಗೆ ಕುರಿತು ಸಾರ್ವಜನಿಕವಾಗಿ ಚರ್ಚೆ ಮಾಡೋದಕ್ಕೆ ಸ್ತ್ರೀಯರಿಗೆ ಪುರುಷರ ಜೊತೆ ಕೂತ್ಕೊಂಡು ಅಧ್ಯಯನ ಮಾಡೋದಕ್ಕೆ ಅವಕಾಶ ಇತ್ತು ಅನ್ನೋದನ್ನು ಇದು ತಿಳಿಸ್ತಾ ಹೋಗುತ್ತೆ. ಹಾಗೆ ಜನಕ ಮತ್ತು ಸುಲಭ, ಯಜ್ಞವಲ್ಕ್ಯ ಮತ್ತು ಗಾರ್ಗಿ, ಯಜ್ಞವಲ್ಕ್ಯ ಮತ್ತು ಮೈತ್ರೇಯಿ ಹಾಗೂ ಶಂಕರಾಚಾರ್ಯ ಮತ್ತು ವಿದ್ಯಾರ್ಥಿ ನಡುವೆ ನಡೆದ ಒಂದು ಬಹಿರಂಗ ಚರ್ಚೆಗಳು ಮನುಪೂರ್ವ ಯುಗಗಳಲ್ಲಿ ಭಾರತೀಯ ಸ್ತ್ರೀ ಜ್ಞಾನ ಮತ್ತು ವಿದ್ಯೆಯ ಅತ್ಯುನ್ನತ ಶಿಖರಗಳಿಗೆ ಏರಿದ್ದಳೆಂಬುದನ್ನು ಇದು ನಮಗೆ ತೋರಿಸುತ್ತೆ. ಅಂದರೆ ಮನುಸ್ಮೃತಿಯಲ್ಲಿ ಯಜ್ಞವಲ್ಕ್ಯ ಮತ್ತು ಮೈತ್ರೇಯಿ ಹಾಗೂ ಶಂಕರಾಚಾರ್ಯ ಈ ಒಂದು ವಿಚಾರಗಳಲ್ಲಿ ಶಂಕರಾಚಾರ್ಯ ಮತ್ತು ವಿದ್ಯಾರ್ಥಿ ನಡುವೆ ನಡೆದಂತಹ ಬಹಿರಂಗ ಚರ್ಚೆಗಳಲ್ಲಿ ಮನುಪೂರ್ವ ಯುಗಗಳಲ್ಲಿ ಭಾರತೀಯರು ಅಥವಾ ಭಾರತೀಯ ಸ್ತ್ರೀ ಜ್ಞಾನ ಮತ್ತು ವಿದ್ಯೆಯಲ್ಲಿ ಅತ್ಯುನ್ನತ ಶಿಖರಗಳನ್ನು ಏರಿದ್ದಳೆಂಬುದನ್ನು ಇದು ನಮಗೆ ತಿಳಿಸ್ಕೊಡುತ್ತೆ. ಹಾಗೆ
ಮನುಪೂರ್ವ ಕಾಲದಲ್ಲಿ ಸ್ತ್ರೀಯರಿಗೆ ಅಪಾರವಾಗಿ ಗೌರವವನ್ನು ನೀಡಲಾಗುತ್ತಿತ್ತು, ಹಾಗೆ ಗೌರವಿಸಲಾಗ್ತಿತ್ತು ಎನ್ನುವುದು ವಿವಾದಾತೀತವಾಗಿದೆ. ಹಾಗೆ ಪ್ರಾಚೀನ ಭಾರತದಲ್ಲಿ ಏನ್ಷಿಯಂಟ್ ಪೀರಿಯಡಲ್ಲಿ ರಾಜನ ಪಟ್ಟಾಭಿಷೇಕ ನಡೆಯುವಂತಹ ಸಂದರ್ಭದಲ್ಲಿ ತುಂಬ ಪ್ರಧಾನ ಪಾತ್ರವನ್ನು ವಹಿಸ್ತಿದ್ದಳು. ಹಾಗೆ ರತ್ನಿಗಳಲ್ಲಿ ಮಹಾರಾಣಿಯು ಕೂಡ ಸೇರುತ್ತಿದ್ದಳು. ಅಂದರೆ ರಾಜನ ಪಟ್ಟಾಭಿಷೇಕ ನಡೆಯುವಂತಹ ಸಂದರ್ಭದಲ್ಲಿ ಮಹಾರಾಣಿಯು ಕೂಡ ಸೇರುತ್ತಿರುವಂಥದ್ದನ್ನ ನಾವು ಕಾಣ್ತಿದ್ವಿ. ಹಾಗೆ ಇತರರಿಗೆ ಉಡುಗೊರೆಗಳನ್ನು ನೀಡಿದಂತೆ ಮಹಾರಾಜ ಅವಳಿಗೂ ಕೂಡ ನೀಡುತ್ತಿದ್ದರು. ಹಾಗೆ ಪಟ್ಟಾಭಿಷಿಕ್ತ ರಾಜ ಮಹಾರಾಣಿಗಷ್ಟೇ ಸನ್ಮಾನಿಸುತ್ತಿರಲಿಲ್ಲ, ಅಂದರೆ ಮಹಾರಾಣಿಗೆ ಮಾತ್ರ ಸನ್ಮಾನವನ್ನು ಮಾಡ್ತಿರಲಿಲ್ಲ. ಅವನು ತನ್ನ ಇತರ ಕೆಳವರ್ಣದ ಪತ್ನಿಯರನ್ನು ಕೂಡ ಪೂಜಿಸುತ್ತಿದ್ದನು ಅನ್ನೋದನ್ನು ತಿಳಿಸುತ್ತೆ. ಹಾಗೆ ಅದೇ ರೀತಿಯ ಪಟ್ಟಾಭಿಷೇಕ ವಿಧಿಯಾದ ಮೇಲೆ ಮಹಾರಾಜನು ಮಂತ್ರಿ, ಸೇನಾಧಿಪತಿಗಳ ಸತಿಯರಿಗೂ ಕೂಡ ಗೌರವಾರ್ಪಣೆಯನ್ನು ಮಾಡ್ತಿದ್ದ. ಅಂದರೆ ಪಟ್ಟಾಭಿಷೇಕದ ನಂತರ ಮಹಾರಾಜನ ಮಂತ್ರಿ ಆದಿದ್ದಂತಹ ಅಥವಾ ಸೇನಾಪತಿಗಳಾದಂತಹ ಅವರ ಸತಿಯರಿಗೂ ಅವರ ಹೆಂಡತಿಯರಿಗೂ ಕೂಡ ಗೌರವಾರ್ಪಣೆಯನ್ನು ಮಾಡ್ತಿದ್ದ ರಾಜ ಅನ್ನೋದನ್ನು ತಿಳಿಸುತ್ತೆ. ಯಾವಾಗ? ಪ್ರಾಚೀನ ಭಾರತದಲ್ಲಿ. ಹಾಗೆ ಕೌಟಿಲ್ಯನ ಕಾಲದಲ್ಲಿ ಹೆಂಗಸರು 12ನೇ ವಯಸ್ಸಿಗೂ ಗಂಡಸರು 16ನೇ ವಯಸ್ಸಿಗೂ ಪ್ರಾಪ್ತ ವಯಸ್ಕರಾಗುತ್ತಿದ್ದಾರೆಂದು ನಂಬಲಾಗುತ್ತಿತ್ತು. ಹಾಗೆ ಪ್ರೌಢ ವ್ಯವಸ್ಥೆಯ ವಯಸ್ಸೇ ಮದುವೆಯ ವಯಸ್ಸು ಕೂಡ ಆಗಿತ್ತು. ಈ ಮದುವೆಗಳ ಮೈನೆರೆದ ನಂತರವಾದ ಮದುವೆಗಳಂದು ಬೌದ್ಧಯನನ ಗೃಹ್ಯ ಸೂತ್ರಗಳಿಂದ ಗೊತ್ತಾಗುತ್ತೆ. ಹೀಗೆ ಮದುವೆಯ ಸಂದರ್ಭದಲ್ಲೂ ಕೂಡ ವಧು ಮುಟ್ಟಾದರೆ ಪ್ರಾಯಶ್ಚಿತ್ತ ವ್ರತವನ್ನು ಅವಳಿಗೆ ವಿಶೇಷವಾಗಿ ವಿಧಿಸಬೇಕೆಂದು ಹೇಳುತ್ತಾ ಇರುತ್ತೆ. ಹೀಗೆ ಮನುವಿನ ಪೂರ್ವ ಕಾಲದಲ್ಲಿ ಸ್ತ್ರೀಯರಿಗೆ ಕೊಟ್ಟಂತಹ ಸ್ಥಾನಮಾನಗಳು, ಹಾಗೆ ಅವಳನ್ನು ಸ್ವತಂತ್ರಗೊಳಿಸುವಂಥದ್ದಾಗಿರ್ಬೋದು, ಹಾಗೆ ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದಾಗಿರ್ಬೋದು, ಉಪನಯನಗಳನ್ನು ಉಚ್ಚಾರಣೆಯನ್ನು ಮಾಡುವಂಥದ್ದಾಗಿರ್ಬೋದು, ಹಾಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಅವಕಾಶಗಳನ್ನು ಕೊಟ್ಟಿರುವಂಥದ್ದಾಗಿರ್ಬೋದು. ಹಾಗೆ ಪ್ರಾಚೀನ ಭಾರತದಲ್ಲಿ ಪಟ್ಟಾಭಿಷೇಕ ಸಂದರ್ಭದಲ್ಲೂ ಕೂಡ ಮಹಿಳೆಯರ ಪಾತ್ರ, ರಾಣಿಯ ಪಾತ್ರ ಇರುವಂಥದ್ದನ್ನು ನಾವು ಕಾಣ್ಬೋದು. ಹಾಗೆ ಅವರು ಇರೋದು ಮಹಿಳೆಯರು ಅವರೇನು ಮಾಡ್ತಿದ್ರು, ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂತಹ ಅವಕಾಶವನ್ನು ಕೂಡ ಸ್ತ್ರೀಯರಿಗೆ, ಮಹಿಳೆಯರಿಗೆ ಕೊಟ್ಟಂಥದ್ದನ್ನ ನಾವು ಕಾಣ್ಬೋದು. ಇದನ್ನೆಲ್ಲನೂ ಗಮನಿಸಿದಂತಹ ಮನುವು ನಂತರ ಏನು ಮಾಡ್ತಾನೆ, ಸ್ತ್ರೀಯರನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು, ಅವಳಿಗೆ ಸ್ವತಂತ್ರವನ್ನು ಕೊಡದೇ ಇರುವಂತಹ ಕೆಲಸವನ್ನು ಮನು ಮಾಡುವಂತಹ ಕೆಲಸವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹೀಗಾಗಿ ಮನುವಿನ ಪೂರ್ವದ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಉತ್ತುಂಗದಲ್ಲಿತ್ತು ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ತದನಂತರ ನಾವು ಮನುವಿನ ನಂತರ ಮಹಿಳೆಯರ ಸ್ಥಾನ ಗುಲಾಮಳ ರೀತಿಯಲ್ಲಿ ನಡೆಸ್ಕೊಳ್ಳುವಂಥದ್ದನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಹೀಗಾಗಿ ಈ ಒಂದು ವಿಡಿಯೋವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾನು ಕೌಟಿಲ್ಯನು ಮಹಿಳೆಯರ ಬಗ್ಗೆ ಏನನ್ನು ಹೇಳಿದ್ದಾನೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.